ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ರಾಮಬಾಣದಂತ ಒಂದು ಸೆಷನ್ ತಗೊಂಡು ಬಂದಿದ್ವಿ. ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ಸರ್ಕಾರಗಳ 50 ಪ್ರಮುಖ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. 50 ಇಂಪಾರ್ಟೆಂಟ್ ಸ್ಕೀಮ್ಸ್, ಬೇರೆ ಬೇರೆ ರಾಜ್ಯ ಸರ್ಕಾರಗಳ 50 ಪ್ರಮುಖ ಯೋಜನೆಗಳ ಬಗ್ಗೆ ಪ್ರಮುಖ ಮಾಹಿತಿಗಳನ್ನು, ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಯಾವ ರಾಜ್ಯವು 2026ನೇ ಸಾಲನ್ನು, 2026ನೇ ವರ್ಷವನ್ನು ಕೃಷಿ ವರ್ಷ, ಅಗ್ರಿಕಲ್ಚರ್ ಇಯರ್ ಅಂತೇಳಿ ಘೋಷಣೆ ಮಾಡಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಮಧ್ಯಪ್ರದೇಶ ರಾಜ್ಯದ ರಾಜ್ಯಪಾಲ ಮಂಗೂಬಾಯಿ ಪಟೇಲ್ ಮಂಗೂಬಾಯಿ ಪಟೇಲ್ 2026ನೇ ವರ್ಷವನ್ನು ಅಗ್ರಿಕಲ್ಚರ್ ಇಯರ್ ಅಥವಾ ಕೃಷಿ ವರ್ಷ ಅಂತೇಳಿ ಘೋಷಣೆ ಮಾಡ್ತಾರೆ. ಯಾವಾಗ ಕೇಳಿದ್ರೆ ಗಣರಾಜ್ಯೋತ್ಸವದ ದಿನ, ಗಣರಾಜ್ಯ ದಿನದಂದು ಈ ಒಂದು ಘೋಷಣೆಯನ್ನು ಮಾಡ್ತಾರೆ. ಸೊ ಈ ವರ್ಷ 2026ನೇ ವರ್ಷದ ಒಂದು ಏನು ಕೃಷಿ ವರ್ಷ ಅಂತೇಳಿ ಏನು ಘೋಷಣೆ ಮಾಡಿದ್ರು, ಈ ವರ್ಷದ ಥೀಮ್ ಏನಾಗಿದೆ ಕೇಳಿದ್ರೆ ಪ್ರಾಸ್ಪರಸ್ ಫಾರ್ಮರ್, ಪ್ರಾಸ್ಪರಸ್ ಸ್ಟೇಟ್. ಪ್ರಾಸ್ಪರಸ್ ಫಾರ್ಮರ್ ಆ್ಯಂಡ್ ಪ್ರಾಸ್ಪರಸ್ ಸ್ಟೇಟ್, ಇದು 2026ರ ಥೀಮ್ ಆಗಿದೆ, ಧ್ಯೇಯವಾಕ್ಯವಾಗಿದೆ. ಈ ಅಂಶ ಗಮನಿಸಿ. ಹೆಣ್ಣು ಮಕ್ಕಳ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಲು ದೆಹಲಿ ಸರ್ಕಾರ ಘೋಷಿಸಿದ ನೂತನ ಯೋಜನೆಯ ಹೆಸರೇನು? ಸರಿಯಾದ ಉತ್ತರ ಲಖಪತಿ ಬಿಟಿಯಾ ಯೋಜನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಖಪತಿ ಬಿಟಿಯಾ ಯೋಜನೆ. ಈ ಒಂದು ಯೋಜನೆಯನ್ನು ಇನಾಗ್ರೇಟ್ ಮಾಡಿದ್ದು, ಉದ್ಘಾಟಿಸಿದ್ದು ದೆಹಲಿ ಸಿಎಂ ರೇಖಾ ಗುಪ್ತಾ. ಇನ್ನೊಂದು ವಿಶೇಷವಾದ ಅಂಶ ಇದೆ, ಏನು ಕೇಳಿದ್ರೆ ಲಖಪತಿ ಬಿಟಿಯಾ ಯೋಜನೆ ಇದೆಯಲ್ಲ, ಇದರ ಹಿಂದಿನ ಒಂದು ಹೆಸರು ಬೇರೆ ಇತ್ತು. ಏನು ಕೇಳಿದ್ರೆ ಲಾಡ್ಲಿ ಯೋಜನಾ. ಸೊ ಲಾಡ್ಲಿ ಯೋಜನೆ ಎನ್ನುವಂಥ ಯೋಜನೆ ಹೆಸರನ್ನು ಬದಲಾಯಿಸಿ ಸಿ ಎಂ ರೇಖಾ ಗುಪ್ತಾ ಅವರು ಲಖಪತಿ ಬಿಟಿಯಾ ಯೋಜನೆಯನ್ನು ಪ್ರಾರಂಭಿಸಿದರು. ಏನಕ್ಕೋಸ್ಕರ ಕೇಳಿದ್ರೆ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಸುರಕ್ಷಿತವಾಗಿರಿಸೋದಕ್ಕೆ. ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್. ಗುಜರಾತ್ ರಾಜ್ಯದ ಸಿಎಂ ಭೂಪೇಂದ್ರ ಪಟೇಲ್ ಇದನ್ನು ಉದ್ಘಾಟನೆ ಮಾಡಿದರು. ಸಿಎಂ ಭೂಪೇಂದ್ರ ಪಟೇಲ್, ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಇದನ್ನ ಉದ್ಘಾಟನೆ ಮಾಡಿದ್ದು. ಸೊ ನೋಡಿ, ಏನಿದು ಕೇಳಿದ್ರೆ ಗ್ರಾಮೋತ್ಥಾನ ಯೋಜನೆ ಅಂದರೆ ಯಾವ ರೀತಿ ನಗರಗಳಿಗೆ ಸೌಲಭ್ಯಗಳನ್ನು ಕೊಡ್ತಾರೆ, ನಗರಗಳಿಗೆ ನೀಡಲಾಗುವ ಸೌಲಭ್ಯಕ್ಕೆ ಸರಿಸಮಾನವಾಗಿ ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಹಳ್ಳಿಗಳಿಗೆ ಯೋಜನೆಗಳನ್ನು ಅಥವಾ ಯೋಜನೆಗಳನ್ನು ವಿಸ್ತರಿಸುವುದು. ಏನಿದು? ನಗರಗಳಿಗೆ ನೀಡಲಾಗುವ ಸೌಲಭ್ಯಕ್ಕೆ ಸರಿಸಮಾನವಾಗಿ ಹಳ್ಳಿಗಳಿಗೂ ಕೂಡ ಯೋಜನೆಗಳನ್ನು ವಿಸ್ತರಿಸುವಂಥ ಒಂದು ಪ್ರಮುಖ ಯೋಜನೆ. ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆ ಪ್ರಾರಂಭಿಸಿದ್ದು ಗುಜರಾತ್ ಸರ್ಕಾರ. ನಮೋ ಲಕ್ಷ್ಮಿ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ರಾಜ್ಯ ನಮೋ ಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂತು. ಇದು 2026ನೇ ಶೈಕ್ಷಣಿಕ ವರ್ಷಕ್ಕೆ ಜಾರಿಗೆ ತರಲಾದಂಥ ಒಂದು ಯೋಜನೆಯಾಗಿದೆ. ಸೊ ಏನು ಕೇಳಿದ್ರೆ ಸೆಕೆಂಡರಿ ಮತ್ತು ಹೈಯರ್ ಸೆಕೆಂಡರಿ ಎಜುಕೇಷನ್ಗೆ ಉತ್ತೇಜನ ನೀಡುವಂಥದ್ದು. ಹೈಯರ್ ಸೆಕೆಂಡರಿ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂಥ ಒಂದು ಯೋಜನೆ ಇದು, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ. ನಮೋ ಲಕ್ಷ್ಮಿ ಯೋಜನೆ. ಮೆಡಿಕಲ್ ಎಜುಕೇಷನ್ಗಾಗಿ ಇ ಸ್ವಾಸ್ಥ್ಯ ಸಂವಾದ ಎನ್ನುವಂಥ ಯೋಜನೆ ಜಾರಿಗೆ ತಂದಂತಹ ರಾಜ್ಯ ಯಾವುದು? ಇ ಸ್ವಾಸ್ಥ್ಯ ಸಂವಾದ ಯೋಜನೆ
ಜಾರಿಗೆ ತಂದ ರಾಜ್ಯ ರಾಜಸ್ಥಾನ್ ಗೌರ್ಮೆಂಟ್ ಇದನ್ನ ಜಾರಿಗೆ ತಂತು. ಏನಿದು ಯೋಜನೆ ಅಂತ ಕೇಳಿದ್ರೆ, ರಾಜಸ್ಥಾನದಲ್ಲಿ ಮೆಡಿಕಲ್ ಎಜುಕೇಷನಲ್ಲಿ ಡಿಜಿಟಲ್ ಟ್ರಾನ್ಸ್ಪರೆನ್ಸಿಯನ್ನು ಮೂಡಿಸುವುದು. ಮೆಡಿಕಲ್ ಎಜುಕೇಷನ್ನಲ್ಲಿ ಡಿಜಿಟಲ್ ಟ್ರಾನ್ಸ್ಪರೆನ್ಸಿ ತರುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ. ಯೋಜನೆಯ ಹೆಸರು ಇ ಸ್ವಾಸ್ಥ್ಯ ಸಂವಾದ ಯೋಜನೆ. ನೈತಿಕ ಶಿಕ್ಷಣವನ್ನು ಹೆಚ್ಚಿಸಲು ಸಂಸ್ಕಾರ ಶಾಲಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಸ್ಸಾಂ. ಇದರ ಉದ್ದೇಶ ಏನು ಕೇಳಿದ್ರೆ, 4 ರಿಂದ 14 ವಯೋಮಾನದ ಮಕ್ಕಳಿಗೆ 4 ರಿಂದ 14 ವಯೋಮಾನದ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣವನ್ನು ನೀಡುವುದು. ಸೊ ಇದನ್ನು ಉದ್ಘಾಟನೆ ಮಾಡಿದ್ದು ಅಸ್ಸಾಂನ ಗವರ್ನರ್ ಲಕ್ಷ್ಮಣ ಪ್ರಸಾದ್ ಆಚಾರ್ಯ. ಇವರು ಅಸ್ಸಾಂನ ಗವರ್ನರ್, ಇವರು ಇದನ್ನು ಉದ್ಘಾಟನೆ ಮಾಡಿದರು. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಎಲ್ಲ ರಸ್ತೆಗಳಲ್ಲಿ QR ಕೋಡನ್ನು ಹಾಕೋದಕ್ಕೆ ತೀರ್ಮಾನಿಸಲಾಗಿದೆ? QR ಕೋಡನ್ನು ಹಾಕೋದಕ್ಕೆ ತೀರ್ಮಾನಿಸಲಾಗಿದೆ. ಸರಿಯಾದ ಉತ್ತರ ದೆಹಲಿಯ PWD ಈ QR ಕೋಡನ್ನು ಎಲ್ಲ ರಸ್ತೆಗಳಿಗೆ ಹಾಕೋದಕ್ಕೆ ತೀರ್ಮಾನಿಸಿದೆ. ಯಾಕಂದರೆ ಈಕ್ವಾಲಿಟಿ, ಟ್ರಾನ್ಸ್ಪರೆನ್ಸಿ ಮತ್ತು ಈ ಒಂದು ವಿಶೇಷವಾದ ವಿಚಾರಗಳನ್ನು ತಿಳಿಸುವ ಉದ್ದೇಶದಿಂದ, ಈಕ್ವಾಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿಯನ್ನು ತಿಳಿಸುವಂಥ ಉದ್ದೇಶದಿಂದ. ಯಾವ ರಾಜ್ಯವು ಅಕ್ಕಪಡೆ ಎಂಬ ಯೋಜನೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು ಅಕ್ಕಪಡೆಯನ್ನು ಉದ್ಘಾಟಿಸಿದರು. ಅಕ್ಕಪಡೆ ಇದೆಯಲ್ಲ, ಇದೊಂದು ಪೊಲೀಸ್ ಫೋರ್ಸ್. ಅಕ್ಕಪಡೆ ಇದೆಯಲ್ಲ, ಇದನ್ನು ಬಿಗ್ ಸಿಸ್ಟರ್ ಫೋರ್ಸ್ ಅಂತ ಕೂಡ ಕರೀತಾರೆ. ಇದೊಂದು ಹೆಣ್ಣು ಮಕ್ಕಳ ವಿಶೇಷ ಪೊಲೀಸ್ ದಳವಾಗಿದೆ. ಪೊಲೀಸ್ ಫೋರ್ಸ್, ವಿಶೇಷವಾದಂತಹ ಪೊಲೀಸ್ ದಳವಾಗಿದೆ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನ ಉದ್ಘಾಟನೆ ಮಾಡಿದರು. ಇದು ಯಾಕೆ ಅಂತ ಕೇಳಿದ್ರೆ, ಅಕ್ಕಪಡೆ ಯಾಕೆ ಜಾರಿಗೆ ಬಂತು ಅಂತ ಕೇಳಿದ್ರೆ, ಮಹಿಳಾ ದೌರ್ಜನ್ಯ ತಡೆಯೋದಕ್ಕೆ. ಮಹಿಳಾ ದೌರ್ಜನ್ಯ ತಡೆಯಲು ಕರ್ನಾಟಕದಲ್ಲಿ ಅಕ್ಕಪಡೆಯನ್ನು ಪ್ರಾರಂಭ ಮಾಡಲಾಗಿದೆ. ಮಾತಾವರಿ ಟೂರಿಸಂ ಸರ್ಕಿಟ್ ಪ್ರಾರಂಭಿಸಿದಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ತ್ರಿಪುರಾದ CM ಜ್ಯೋತಿರಾದಿತ್ಯ ಸಿನ್ಹಾ ಇದನ್ನು ಉದ್ಘಾಟನೆ ಮಾಡಿದರು. ಜ್ಯೋತಿರಾದಿತ್ಯ ಸಿನ್ಹಾ ಇದನ್ನು ಉದ್ಘಾಟನೆ ಮಾಡಿರುವಂಥದ್ದು. ಅರುಣೋದಯ ಎಂಬ ನೂತನ ಅಭಿಯಾನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರುಣೋದಯ ಏನಿದು? ಅರುಣೋದಯ ಅನ್ನುವಂಥ ಸ್ಕೀಮ್ ಅಂತ ಕೇಳಿದ್ರೆ, ಇದು ಅನಿಮಿಯಾ ರೋಗವನ್ನು ತಡೆಗಟ್ಟೋದಕ್ಕೆ, ಅನಿಮಿಯಾ ರೋಗ ತಡೆಗಟ್ಟಲು ಮಹಾರಾಷ್ಟ್ರ ಸರ್ಕಾರ ಜಾರಿಗೆ ತಂದ ಒಂದು ಯೋಜನೆ. ಮಹಾರಾಷ್ಟ್ರ ಸರ್ಕಾರ ಜಾರಿಗೆ ತಂದಂಥ ಒಂದು ಪ್ರಮುಖ ಯೋಜನೆಯಾಗಿದೆ. ಅನುಸೂಚಿತ ಕ್ಷೇತ್ರಗಳ ವಿಸ್ತಾರ ಅಧಿನಿಯಮ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಜಾರ್ಖಂಡ್. ಏನಿದು ಅನುಸೂಚಿತ ಕ್ಷೇತ್ರಗಳ ವಿಸ್ತಾರ ಅಧಿನಿಯಮ ಅಂತ ಕೇಳಿದ್ರೆ, ಇದನ್ನು ಪೆಸಾ ಆ್ಯಕ್ಟ್ ಅಂತ ಕರೀತಾರೆ. ನೋಟ್ ಮಾಡ್ಕೊಳ್ಳಿ, ಪೆಸಾ ಆ್ಯಕ್ಟ್ ಅಂತ ಕರೀತಾರೆ. ಪೆಸಾ ಆ್ಯಕ್ಟ್ 1996. ಇದನ್ನು ಮತ್ತೆ 20 ವರ್ಷದ ನಂತರ
ಜಾರ್ಖಂಡ್ ಸರ್ಕಾರ ಮತ್ತೆ ಜಾರಿಗೆ ತಂದಿದ್ದು. ಇದು ಏನು ಕೇಳಿದ್ರೆ ಪಂಚಾಯತ್ಗಳಲ್ಲಿ ಟ್ರೈಬಲ್ ಸೆಲ್ಫ್ ಗೌರ್ಮೆಂಟನ್ನು ಸ್ಥಾಪಿಸುವಂಥದ್ದು. ಗ್ರಾಮ ಪಂಚಾಯಿತಿಗಳಲ್ಲಿ ಬುಡಕಟ್ಟು ಜನಾಂಗದವರ ಒಂದು ಸ್ವಯಂ ಸರ್ಕಾರವನ್ನು ಜಾರಿಗೆ ತರುವಂಥದ್ದು. ಟ್ರೈಬಲ್ ಸೆಲ್ಫ್ ಗವರ್ಮೆಂಟ್ ಜಾರಿಗೆ ತರುವಂಥದ್ದು. ಆಮೆ ಪಡಿಬ ಅಮ ಬಶಾರೆ ಎನ್ನುವಂಥ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಆಮೆ ಪಡಿಬ ಮತ್ತು ಆಮೆ ಬಶಾರೆ ಎನ್ನುವಂತಹ ಯೋಜನೆ, ಇದನ್ನು ಒಡಿಸ್ಸಾ ಸರ್ಕಾರ ಜಾರಿಗೆ ತಂತು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಒಡಿಸ್ಸಾ ಜಾರಿಗೆ ತಂದಿರುವಂಥದ್ದು. ಇದು ಬಾಲ್ಯದಲ್ಲಿ ಶಿಕ್ಷಣವನ್ನು ಉತ್ತೇಜಿಸುವಂಥ ಒಂದು ಯೋಜನೆ. ಬಾಲ್ಯದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂಥ ಯೋಜನೆಯಾಗಿದೆ. ಉತ್ತೇಜನ ನೀಡುವ ಯೋಜನೆ ಆಗಿದೆ. ಶುದ್ಧ ಭಾಷಾ ಸಾಹಿತ್ಯ ಪುರಸ್ಕಾರ ನೀಡೋದಕ್ಕೆ ಘೋಷಣೆ ಮಾಡಿದಂತಹ ರಾಜ್ಯ ಯಾವುದು? ಶುದ್ಧ ಭಾಷಾ ಸಾಹಿತ್ಯ ಪುರಸ್ಕಾರ ನೀಡೋಕ್ಕೆ ಘೋಷಿಸಿದ ರಾಜ್ಯ ಯಾವುದು ಕೇಳಿದ್ರೆ ತಮಿಳುನಾಡು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತಮಿಳುನಾಡು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಕೇಳಿದ್ರೆ ಹಿಂದಿಯೇತರ ಕವಿಗಳಿಗೆ ಪುರಸ್ಕಾರ ನೀಡುವಂಥದ್ದು. ಹಿಂದಿಯೇತರ ಕವಿಗಳಿಗೆ ಪುರಸ್ಕಾರ ನೀಡುವಂಥ ಯೋಜನೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಏನು ಕೇಳಿದ್ರೆ ಇದರ ಹೆಸರು ಶೆಮೋಜಿ ಇಕ್ಕಯ್ಯ ವಿರುಧು ಅಂತೇಳಿ. ಶೆಮೋಜಿ ಇಕ್ಕಯ್ಯ ವಿರುಧು ಎನ್ನುವಂಥ ಒಂದು ಯೋಜನೆಯಾಗಿದೆ. ಒಂದು ಪುರಸ್ಕಾರ ಇದು, ಶುದ್ಧ ಭಾಷಾ ಸಾಹಿತ್ಯ ಪುರಸ್ಕಾರ ಅಂತ. ಯಾವ ರಾಜ್ಯದಲ್ಲಿ ಗ್ಯಾಂಗ್ಸ್ಟರ್ ನೆಟ್ವರ್ಕ್ ವಿರುದ್ಧ ಆಪರೇಷನ್ ಪ್ರಹಾರ್, ಗ್ಯಾಂಗ್ಸ್ಟರ್ಗಳ ರೌಡಿಗಳ ಒಂದು ಗ್ಯಾಂಗ್ಸ್ಟರ್ಗಳನ್ನು ನೆಟ್ವರ್ಕನ್ನು ಚೂರು ಮಾಡೋದಕ್ಕೆ ಆಪರೇಷನ್ ಪ್ರಹಾರ್ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಪಂಜಾಬ್ನಲ್ಲಿ. ಪಂಜಾಬ್ನ ಪೊಲೀಸ್, ಪಂಜಾಬ್ ಪೊಲೀಸ್ ಈ ಒಂದು ಆಪರೇಷನ್ ಪ್ರಾರಂಭ ಮಾಡಿದ್ದು. ಅಟಲ್ ವಿಠಲ್ ಅಗ್ರಗಾಮಿ ಯೋಜನೆ, ಅಟಲ್ ವಿಠಲ್ ಅಗ್ರಗಾಮಿ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಸ್ಸಾಂ. ಏನಿದು ಯೋಜನೆ ಅಂತ ಕೇಳಿದ್ರೆ ಅಟಲ್ ವಿಠಲ್ ಅಗ್ರಗಾಮಿ ಯೋಜನೆ ಏನಿದು ಕೇಳಿದ್ರೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುವಂತಹ ಯೋಜನೆಯಾಗಿದೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುವ ಯೋಜನೆ. ಧನ ಸಹಾಯ ಮಾಡುವ ಯೋಜನೆಯಾಗಿದೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುವಂಥ ಯೋಜನೆ ಅಟಲ್ ವಿಠಲ್ ಅಗ್ರಗಾಮಿ ಯೋಜನೆ ಅಂತೇಳಿದು. ಇದನ್ನು ಹಿಮಂತ್ ಬಿಸ್ವ ಶರ್ಮಾ ಉದ್ಘಾಟನೆ ಮಾಡಿದರು. ಅಸ್ಸಾಂ ಮುಖ್ಯಮಂತ್ರಿ CM ಹಿಮಂತ್ ಬಿಸ್ವ ಶರ್ಮಾ ಉದ್ಘಾಟನೆ ಮಾಡಿರುವಂಥದ್ದು. ಯಾವ ರಾಜ್ಯವು ಗುಟ್ಕಾ, ಪಾನ್ ಮಸಾಲ ಮುಂತಾದ ತಂಬಾಕುಯುಕ್ತ ಪದಾರ್ಥಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿತು? ಸರಿಯಾದ ಉತ್ತರ ಒಡಿಸ್ಸಾ ಸರ್ಕಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಖ್ಯಮಂತ್ರಿ ಸೆಹತ್ ಯೋಜನಾ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಸ್ಸಾಂ. ಇದು ಕೂಡ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇದು ಪಂಜಾಬ್ ರಾಜ್ಯ ಸರ್ಕಾರ ಜಾರಿಗೆ ತಂದಂಥ ಯೋಜನೆ. ಮುಖ್ಯಮಂತ್ರಿ ಸೆಹತ್ ಯೋಜನೆ, ಮುಖ್ಯಮಂತ್ರಿ ಸೆಹತ್ ಯೋಜನೆ ಜಾರಿಗೆ ತಂದಿದ್ದು ಪಂಜಾಬ್ ರಾಜ್ಯ. ಏನಿದು ಕೇಳಿದ್ರೆ ಫ್ರೀ ಕ್ಯಾಶ್ಲೆಸ್ ಮೆಡಿಕಲ್ ಕೇರ್ ನೀಡುವಂಥದ್ದು. ಫ್ರೀ ಕ್ಯಾಶ್ಲೆಸ್ ಮೆಡಿಕಲ್
ಕೇರ್ ನೀಡುವಂಥ ಒಂದು ಯೋಜನೆ ಆಗಿದೆ. ಇದು ಪ್ರತಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ, ಕುಟುಂಬಕ್ಕೆ 10 ಲಕ್ಷ ರೂಪಾಯಿವರೆಗೆ ಫ್ರೀ ಟ್ರೀಟ್ಮೆಂಟ್ ನೀಡುವಂಥ ಒಂದು ಯೋಜನೆ. ಮುಖ್ಯಮಂತ್ರಿ ಸೆಹತ್ ಯೋಜನೆ, ಪಂಜಾಬ್ ಗೌರ್ಮೆಂಟ್. ಇದು ಪಢಾಯಿ ವಿತ್ AI ಲಾಂಚ್ ಮಾಡಿದ ರಾಜ್ಯ ಯಾವುದು? ಪಢಾಯಿ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದನ್ನು ಜಾರಿಗೆ ತಂದಿದ್ದು, ಲಾಂಚ್ ಮಾಡಿದ್ದು ಹಿಮಾಚಲ ಪ್ರದೇಶ ಸರ್ಕಾರ. ಹಿಮಾಚಲ್ ಪ್ರದೇಶ ಇದನ್ನು ಲಾಂಚ್ ಮಾಡ್ತು, ಪಢಾಯಿ ವಿತ್ AI ಅಂತೇಳಿ. ಶಿಕ್ಷಣದ ಆಧುನೀಕರಣಕ್ಕಾಗಿ, ಶಿಕ್ಷಣದ ಆಧುನೀಕರಣಕ್ಕಾಗಿ ಈ ಯೋಜನೆ ಜಾರಿಗೆ ತರಲಾಯಿತು. ಶಿಕ್ಷಣದ ಆಧುನೀಕರಣಕ್ಕಾಗಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಇದನ್ನು ಹಿಮಾಚಲ ಪ್ರದೇಶದ ಬಿಲಾಸ್ಪುರ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಬಿಲಾಸ್ಪುರ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಬಿ ಮಾನ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಬಿ ಮಾನ್ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಒಡಿಸ್ಸಾ. ಇದು ವಿಮಾನಯಾನಕ್ಕೆ ಉತ್ತೇಜನ ನೀಡುವಂಥ ಒಂದು ಯೋಜನೆ. ವಿಮಾನಯಾನಕ್ಕೆ ಉತ್ತೇಜನ ನೀಡುವಂಥ ಯೋಜನೆಯಾಗಿದೆ. ಬಿ ಮಾನ್ ಅಂತೇಳಿ ಯೋಜನೆ ಹೆಸರು. ವಿಮಾನಯಾನಕ್ಕೆ ಉತ್ತೇಜನ ನೀಡುವಂಥ ಯೋಜನೆ. ಬಿಲ್ಡಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಅಸೋಸಿಯೇಷನ್ ಅಸೆಟ್ಸ್ ಆ್ಯಂಡ್ ನೆಟ್ವರ್ಕ್ ಇದರ ಪ್ರಮುಖ ಒಂದು ಉದ್ದೇಶವಾಗಿದೆ. ಹಿರಿಯ ನಾಗರಿಕರಿಗಾಗಿ ಎಲ್ಡರ್ಲಿ ಬಜೆಟ್, ಸೀನಿಯರ್ ಸಿಟಿಸನ್ ಬಜೆಟ್ ಅನ್ನು ಮಂಡಿಸಿದಂಥ ರಾಜ್ಯ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಕೇರಳ. ಕೇರಳ ಸರ್ಕಾರದ ಬಜೆಟ್ನಲ್ಲಿ 19.7% ಅಷ್ಟು ಹಣವನ್ನು ಹಿರಿಯ ನಾಗರಿಕರಿಗಾಗಿ, ಸೀನಿಯರ್ ಸಿಟಿಸನ್ಸ್ ಅವರ ಆರೋಗ್ಯ ಮತ್ತಿತರ ಅವರ ಸಂವರ್ಧನೆಗಾಗಿ ಇಡುವಂಥ ಒಂದು ಸ್ಪೆಷಲ್ ಬಜೆಟ್. ಇದು ಭಾರತದ ಮೊದಲ ಎಲ್ಡರ್ಲಿ ಬಜೆಟ್ ಅನ್ಸ್ಕೊಳ್ತು. ಬಜೆಟ್ ಒಳಗಡೆ ಇತ್ತು, ಬಟ್ ಸೆಪ್ರೇಟ್ ಆಗಿ ಇತ್ತು. ಮುಖ್ಯಮಂತ್ರಿ ಯತಿ ಕೋಲಿ ಧೂತಿ ಪಾತ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ, ಇದನ್ನು ಜಾರಿಗೆ ತಂದಿದ್ದು ಅಸ್ಸಾಂ ಸರ್ಕಾರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಿಲೋ AI ಆ್ಯಪ್ ಲಾಂಚ್ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಏನಿದು ಪಿಲೋ AI ಆ್ಯಪ್ ಅಂತ ಕೇಳಿದ್ರೆ, ಸ್ಮಾಲ್ ಆ್ಯಂಡ್ MSME ಒಂದು ಕೈಗಾರಿಕೆ ಇವರಗಳ ಒಂದು ಟ್ರೇಡರ್ಗಳ ಒಂದು ಸಶಕ್ತೀಕರಣ ಮಾಡುವಂಥದ್ದು. ಸ್ಮಾಲ್ ಟ್ರೇಡರ್ಸ್ ಆ್ಯಂಡ್ MSMEs ಈ ಒಂದು ಟ್ರೇಡರ್ಸ್ಗಳ ಸಶಕ್ತೀಕರಣ ಮಾಡುವಂಥ ಒಂದು ಆ್ಯಪ್ ಆಗಿದೆ ಇದು. ಯಾವ ರಾಜ್ಯವು ಸರ್ಕಾರಿ ಶಾಲೆಯಲ್ಲಿ ಮೊದಲ ಅಂತರಿಕ್ಷ ಕೇಂದ್ರವನ್ನು, ಬಾಹ್ಯಾಕಾಶ ಅಂತರಿಕ್ಷ ಕೇಂದ್ರವನ್ನು ಉದ್ಘಾಟನೆ ಮಾಡ್ತು? ಸರಿಯಾದ ಉತ್ತರ ಛತ್ತೀಸ್ಗಢ. ಛತ್ತೀಸ್ಗಢದ CM ವಿಷ್ಣು ದೇಸಾಯಿ ಉದ್ಘಾಟನೆ ಮಾಡಿದವರು ನೋಡಿ, ವಿಷ್ಣು ದೇಸಾಯಿ ಇವರು ಛತ್ತೀಸ್ಗಢದ CM. ಹಾಗೇನೆ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದ್ದಂತಹ ಅಂತರಿಕ್ಷಯಾನಿ ಶುಭಾಂಶು ಶುಕ್ಲಾ ಈ ಒಂದು ಅಂತರಿಕ್ಷ ಕೇಂದ್ರವನ್ನು ಛತ್ತೀಸ್ಗಢದಲ್ಲಿ ಲಾಂಚ್ ಮಾಡಿದರು. ಯಾವ ಬಂದರಿನಲ್ಲಿ ಅಡ್ವಾನ್ಸ್ಡ್ ಆಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ VO ಚಿದಂಬರನಾರ್ ಬಂದರು. ಆ್ಯಕ್ಚುಲಿ ಇದು ಫುಲ್ ನೇಮ್ ಏನು ಕೇಳಿದ್ರೆ VO ಚಿದಂಬರನಾರ್ ಬಂದರು. ಇಲ್ಲಿ ಅಡ್ವಾನ್ಸ್ಡ್ ಆಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನು ಲಾಂಚ್ ಮಾಡಲಾಯಿತು. ಇದು ಅನ್ಅಥರೈಸ್ಡ್ ಡ್ರೋನ್ ಅನ್ನು ಡಿಟೆಕ್ಟ್ ಮಾಡುತ್ತೆ. ಅನ್ಅಥರೈಸ್ಡ್ ಡ್ರೋನ್ ಡಿಟೆಕ್ಟ್ ಮಾಡುವಂಥದ್ದು. ಭಾರತದ ಮೊದಲ ಕ್ವಾಂಟಮ್ ವ್ಯಾಲಿ ಪರಿಯೋಜನೆ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ. ಭಾರತದ ಮೊದಲ
ಕ್ವಾಂಟಮ್ ವ್ಯಾಲಿ ಪರಿಯೋಜನೆ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಧೂಳಸ್ತಿ ಸ್ಟೇಜ್ 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮಂಜೂರಿ ನೀಡಲಾಯಿತು? ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು ಚೆನಾಬ್ ನದಿಗೆ ಈ ಒಂದು ಪ್ರಾಜೆಕ್ಟ್ ಮಾಡಲಾಯಿತು. ಚೆನಾಬ್ ನದಿಗೆ ಏನಿದು ಕೇಳಿದ್ರೆ ಇದೊಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಇದು ಜಲವಿದ್ಯುತ್ ಒಂದು ಪ್ರಾಜೆಕ್ಟ್. ಇದರ ಮೂಲಕ 260 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಅವಕಾಶವನ್ನು ನೀಡಲಾಯಿತು. ಯಾವ ರಾಜ್ಯ ಸರ್ಕಾರ ನೌಕರರಿಗೆ 8ನೇ ವೇತನ ಆಯೋಗ 8th ಪೇ ಕಮಿಷನ್ ಜಾರಿಗೆ ತಂದಿತು, ಘೋಷಣೆ ಮಾಡಿತು? ಸರಿಯಾದ ಉತ್ತರ ಅಸ್ಸಾಂ ಸರ್ಕಾರ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಕೇಂದ್ರಕ್ಕಿಂತ ಮೊದಲೇ 8ನೇ ವೇತನ ಆಯೋಗವನ್ನು ಘೋಷಣೆ ಮಾಡಿರುವಂಥದ್ದು ಅಸ್ಸಾಂ ಸರ್ಕಾರ. ಯಾವ ನಗರದಲ್ಲಿ ಭಾರತದ ಮೊದಲ ಬ್ರೈಲ್ ಲೈಬ್ರರಿಯನ್ನು ಕರೆಯಲಾಯಿತು? ಬ್ರೈಲ್ ಅಂದ್ರೆ ಗೊತ್ತಿದೆ ನಿಮಗೆ, ಅಂಧ ಒಂದು ವ್ಯಕ್ತಿಗಳ ಓದುವಂಥ ಒಂದು ಬುಕ್ಸ್ ಇರ್ತವೆ, ಅಲ್ಲಿ ಬ್ರೈಲ್ ಲಿಪಿ ಇರುತ್ತೆ. ಸೊ ಈ ಬ್ರೈಲ್ ಲೈಬ್ರರಿ, ಭಾರತದ ಮೊದಲ ಬ್ರೈಲ್ ಲೈಬ್ರರಿ, ಇದು ಎಲ್ಲಿ ಒಂದು ತೆರೆಯಲಾಯಿತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಲಕ್ನೋದಲ್ಲಿ, ಉತ್ತರ ಪ್ರದೇಶದ ಲಕ್ನೋದಲ್ಲಿ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಬ್ರೈಲ್ ಲೈಬ್ರರಿಯನ್ನ ಒಂದು ತೆರೆಯಲಾಯಿತು. ಯಾವಾಗ ಉದ್ಘಾಟನೆ ಆಯಿತು ಕೇಳಿದ್ರೆ ವರ್ಲ್ಡ್ ಬ್ರೈಲ್ ಡೇ ದಿನ. ಯಾವ ಜಿಲ್ಲೆಯು ಭಾರತದ ಮೊದಲ ಬಯೋ ಹ್ಯಾಪಿ ಡಿಸ್ಟಿಕ್ ಆಗಿ ಆಯ್ಕೆ ಆಯಿತು? ಸರಿಯಾದ ಉತ್ತರ ಆಕ್ಚುಲಿ ಇಲ್ಲಿ ಕೆಇ ಪ್ಯಾನೋರ್ ಅನ್ನುವಂಥ ಜಿಲ್ಲೆ, ಆಪ್ಷನ್ ಇಲ್ಲ. ಕೆಇ ಪಾನ್ಯೋರ್ ಎನ್ನುವಂಥ ಜಿಲ್ಲೆ ಆಂಧ್ರ ಪ್ರದೇಶದ್ದು. ಯಾವ ರಾಜ್ಯವು ಕಮಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏನಿದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನೇಮು? ಕಮಲ ಅನ್ನುವಂಥ ಹೆಸರು. ಅರುಣಾಚಲ ಪ್ರದೇಶ ಇದನ್ನ ಶುರು ಮಾಡಿದ್ದು. ಇದರ ಉದ್ದೇಶ 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ. ಯಾಕೆ ಇದಕ್ಕೆ ಕಮಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತೇಳಿ ಹೆಸರನ್ನ ಕೊಡಲಾಯಿತು ಕೇಳಿದ್ರೆ, ಇದು ಕಮಲ ಎನ್ನುವಂಥ ನದಿಗೆ ನಿರ್ಮಿಸಲಾದಂಥ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿದೆ. ಆಪರೇಷನ್ ಮೆಘಾಬೂರು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯ. ಜಾರ್ಖಂಡ್ ರಾಜ್ಯದ ಸಾರಂದದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಯಿತು. ಜಾರ್ಖಂಡ್ ರಾಜ್ಯದ ಸಾರಂದದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಯಿತು. ಮಹಿಳಾ ಸುರಕ್ಷಾ ಪೆನ್ಷನ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ ರಾಜ್ಯ. ಏನಿದು ಮಹಿಳಾ ಸುರಕ್ಷಾ ಪೆನ್ಷನ್ ಯೋಜನೆ ಅಂತ ಕೇಳಿದ್ರೆ, ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರ ಅಭಿವೃದ್ಧಿಗೆ, ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರ ಅಭಿವೃದ್ಧಿಗೆ ಪ್ರಾರಂಭಿಸಲಾದ ಯೋಜನೆ ಇದು. ಪ್ರಾರಂಭಿಸಲಾದ ಯೋಜನೆಯಾಗಿದೆ. ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಹಿಳೆಯರ ಅಭಿವೃದ್ಧಿಗೆ ಪ್ರಾರಂಭಿಸಲಾದ ಯೋಜನೆ ಮಹಿಳಾ ಸುರಕ್ಷಾ ಪೆನ್ಷನ್ ಸ್ಕೀಮ್. ಆಪ್ಕಿ ಯೋಜನಾ, ಆಪ್ಕಿ ಸರ್ಕಾರ, ಆಪ್ಕೆ ದ್ವಾರ, ಈ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸೊ ದ ರೈಟ್ ಆನ್ಸರ್ ಈಸ್ ಜಾರ್ಖಂಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜಾರ್ಖಂಡ್ ಸರ್ಕಾರ ಆಪ್ಕಿ ಯೋಜನಾ, ಆಪ್ಕಿ ಸರ್ಕಾರ, ಆಪ್ಕೆ ದ್ವಾರ ಎನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿತು. ಸೊ ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ವಾರ್ಷಿಕ ಸಾರ್ವಜನಿಕ ಸೇವಾ ಸಂಪರ್ಕ ಅಭಿಯಾನವಾಗಿದೆ. ವಾರ್ಷಿಕ ಸಾರ್ವಜನಿಕ ಸೇವಾ ಸಂಪರ್ಕ ಅಭಿಯಾನ.
ರಾಯತನ್ ಮೀಕೋಸಂ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಯತಂ ಮೀಕೋಸಂ ನೋಡಿ, ಇದು ಫಾರ್ಮರ್ಸ್ ಫಾರ್ ಯು ಎನ್ನುವಂಥ ಅರ್ಥವನ್ನು ಒಳಗೊಂಡಿದೆ. ರೈತರು ನಿಮಗಾಗಿ ಎನ್ನುವಂಥ ಒಂದು ಯೋಜನೆ ಇದು. ಸೊ ಈ ಯೋಜನೆಯ ಮೂಲಕ ರೈತರನ್ನ ಬಲವರ್ಧನೆಗೊಳಿಸುವ ಒಂದು ಯೋಜನೆ, ರೈತರನ್ನ ಬಲವರ್ಧನೆಗೊಳಿಸುವಂತಹ ಪ್ರಮುಖ ಯೋಜನೆಯಾಗಿದೆ. ಫುಟ್ಬಾಲ್ಗೆ ಉತ್ತೇಜನ ನೀಡಲು ಪ್ರಾಜೆಕ್ಟ್ ಮಹಾದೇವ ಪ್ರಾರಂಭಿಸಿದಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೇರಿ ಯೋಜನಾ ಪೋರ್ಟಲ್ ಪ್ರಾರಂಭಿಸಿದ ರಾಜ್ಯ ಯಾವುದು? ಮೇರಿ ಯೋಜನಾ ಎನ್ನುವಂತಹ ಪೋರ್ಟಲ್ ಅನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರಾಖಂಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಎಲ್ಲ ಸರ್ಕಾರದ ಎಲ್ಲ ಯೋಜನೆಗಳ ಸ್ಕೀಮ್ಸ್, ಯೋಜನೆಗಳ ಬಗೆಗೆ ಮಾಹಿತಿ ನೀಡುವಂಥ ಒಂದು ಪೋರ್ಟಲ್ ಆಗಿದೆ, ಇದು. ಗ್ರೀನ್ ಡೆಪಾಸಿಟ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಗ್ರೀನ್ ಡೆಪಾಸಿಟ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಮೇಘಾಲಯದಲ್ಲಿ ಪ್ಲಾಸ್ಟಿಕ್ ನಿಯಂತ್ರಣ ಮಾಡುವ ಉದ್ದೇಶದಿಂದ, ಟು ಕಂಟ್ರೋಲ್ ಪ್ಲಾಸ್ಟಿಕ್ ನಿಯಂತ್ರಣ ಮಾಡುವ ಉದ್ದೇಶದಿಂದ ಗ್ರೀನ್ ಡೆಪಾಸಿಟ್ ಎನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಯಾವ ರಾಜ್ಯವು ಕರ್ಮಶ್ರೀ ಎಂಬ ಯೋಜನೆ ಹೆಸರನ್ನು ಬದಲಾಯಿಸಿ ಮಹಾತ್ಮ ಶ್ರೀ ಎಂದು ಪುನರ್ ನಾಮಕರಣ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಸರ್ಕಾರ. ಏನಿದು ಮಹಾತ್ಮ ಶ್ರೀ ಯೋಜನೆ ಅಂತ ಕೇಳಿದ್ರೆ, ಪಶ್ಚಿಮ ಬಂಗಾಳ ಸರ್ಕಾರ ಇದು ರೋಜ್ಗಾರ್ ನೀಡುವಂಥ ಯೋಜನೆ, ಉದ್ಯೋಗ ನೀಡುವಂಥ ಒಂದು ಪ್ರಮುಖ ಯೋಜನೆಯಾಗಿದೆ. ಶ್ರಮಶ್ರೀ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಏನಿದು ಶ್ರಮಶ್ರೀ ಯೋಜನೆ ಅಂತ ಕೇಳಿದ್ರೆ, ಮೈಗ್ರೆಂಟ್ ವರ್ಕರಿಗೆ ಅಂದರೆ ವಲಸೆ ಕಾರ್ಮಿಕರಿಗಾಗಿ ಜಾರಿಗೆ ತಂದ ಯೋಜನೆ ಆಗಿದೆ ಇದು. ಈ ಯೋಜನೆ ಮೂಲಕ ವಲಸೆ ಕಾರ್ಮಿಕರಿಗೆ ತಿಂಗಳಿಗೆ 5,000 ರೂಪಾಯಿ ಸಹಾಯಧನವನ್ನು ನೀಡುವಂಥ ಒಂದು ಯೋಜನೆ ಆಗಿದೆ. ಔಪಚಾರಿಕ ವಿಶ್ರಾಮ ಅವಕಾಶ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಸಿಕ್ಕಿಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಯೋಜನೆ ಜಾರಿಗೆ ತಂದ ಮೊದಲ ಭಾರತದ ರಾಜ್ಯ ಇದು, ಭಾರತದ ಮೊದಲ ರಾಜ್ಯ ಸಿಕ್ಕಿಂ. ಏನಿದು ಔಪಚಾರಿಕ ವಿಶ್ರಾಮ ಅವಕಾಶ ಯೋಜನೆ ಅಂತ ಕೇಳಿದ್ರೆ, ಸರ್ಕಾರಿ ನೌಕರರಿಗೆ ರಜೆಯನ್ನು ನೀಡುವಂಥ ಯೋಜನೆ, ಸರ್ಕಾರಿ ನೌಕರರಿಗೆ ಅರ್ಧ ವೇತನ ಸಹಿತ ವಿಶ್ರಾಂತಿ ರಜೆ ನೀಡುವ ಯೋಜನೆ. ವಿಶ್ರಾಂತಿ ರಜೆಯನ್ನು ನೀಡುವುದು. ಸಿಎಂ ಫ್ಲೈಟ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸಿಎಂ ಫ್ಲೈಟ್ ಸ್ಕೀಮ್ ಇದನ್ನು ಪ್ರಾರಂಭ ಮಾಡಿದ್ದು ಅಸ್ಸಾಂ ಸರ್ಕಾರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿಎಂ ಫ್ಲೈಟ್ ಯೋಜನೆ ಅಸ್ಸಾಂ ಸರ್ಕಾರ. ಇದು ಯುವಕರಿಗೆ ಗ್ಲೋಬಲ್ ಕೆರಿಯರ್ ಅಪಾರ್ಚುನಿಟೀಸ್ ಅನ್ನು ನೀಡುವಂಥದ್ದು. ಗ್ಲೋಬಲ್ ಕೆರಿಯರ್ ಅಪಾರ್ಚುನಿಟೀಸ್ ಅನ್ನು ನೀಡುವಂಥದ್ದು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ. ಮುಖ್ಯಮಂತ್ರಿ ಜೀವನ ಅನುಪ್ರೇರಣಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂ ಸರ್ಕಾರ ಮುಖ್ಯಮಂತ್ರಿ ಜೀವನ ಅನುಪ್ರೇರಣಾ ಯೋಜನೆಯನ್ನು ಪ್ರಾರಂಭಿಸಿತು. ಈ ಯೋಜನೆ ಮೂಲಕ ರಿಸರ್ಚ್ ಸ್ಕಾಲರ್ಸ್ ಅಥವಾ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವಂಥ ಒಂದು ಯೋಜನೆಯಾಗಿದೆ ಇದು.
ಉತ್ತೇಜನ ನೀಡುವ ಯೋಜನೆಯಾಗಿದೆ. ತಾಯುಮನವರ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತಮಿಳುನಾಡು. ವಿಶೇಷವಾದ ಯೋಜನೆ ಇದು. ತಾಯುಮನವರ್ ಯೋಜನೆ ಮೂಲಕ ಮನೆ ಮನೆಗೆ ರೇಷನ್ ನೀಡುವಂಥ ಯೋಜನೆ. ಮನೆ ಮನೆಗೆ ರೇಷನ್ ಪಡಿತರ ನೀಡುವಂಥ ಒಂದು ಪ್ರಮುಖ ಯೋಜನೆಯಾಗಿದೆ. ತಲ್ಲಿಕಿ ವಂದನ, ಪಲ್ಲಕ್ಕಿ ಆಗಿದೆ. ತಲ್ಲಿಕಿ ವಂದನ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಗೌರ್ಮೆಂಟ್ ಶಾಲೆಗಳಿಗೆ ಫ್ರೀ ಎಲೆಕ್ಟ್ರಿಸಿಟಿ ನೀಡುವ ಯೋಜನೆ. ಗೌರ್ಮೆಂಟ್ ಶಾಲೆಗಳಿಗೆ ಉಚಿತ ವಿದ್ಯುತ್. ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ತನ್ನು ನೀಡುವಂಥ ಯೋಜನೆ ಇದು ತಲ್ಲಿಕಿ ವಂದನಾ ಯೋಜನೆ. ಜ್ಯೋತಿ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಜ್ಯೋತಿ ಸ್ಕೀಮ್. ಇದನ್ನು ಪ್ರಾರಂಭಿಸಿದ್ದು ಕೇರಳ ಸರ್ಕಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ವಲಸೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಾಗಿ ಜಾರಿಗೆ ಪ್ರಾರಂಭಿಸಲಾದ ಯೋಜನೆಯಾಗಿದೆ. ಪಂಡಿತ್ ಲಕ್ಷ್ಮೀಚಂದ ಕಲಾಂಕಾರ ಸಾಮಾಜಿಕ ಸನ್ಮಾನ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಂಡಿತ್ ಲಕ್ಷ್ಮೀಚಂದ ಕಲಾಂಕಾರ್ ಸಾಮಾಜಿಕ ಸನ್ಮಾನ್ ಯೋಜನೆ ಹರಿಯಾಣ ಸರ್ಕಾರ ಜಾರಿಗೆ ತಂತು. ಇದು ಅನುಭವಿ ಕಲಾಕಾರರಿಗೆ ಪ್ರೋತ್ಸಾಹ ನೀಡುವ ಯೋಜನೆಯಾಗಿದೆ. ಅನುಭವಿ ಕಲಾಕಾರರಿಗೆ ಪ್ರೋತ್ಸಾಹ ನೀಡುವ ಒಂದು ಯೋಜನೆಯಾಗಿದೆ. ಇಂದಿರಾ ಸೌರಗಿರಿ ಜಲ ವಿಕಾಸಂ ಯೋಜನೆ. ಇಂದಿರಾ ಸೌರಗಿರಿ ಜಲ ವಿಕಾಸಂ ಯೋಜನೆಯನ್ನು ಜಾರಿಗೆ ತಂದಂಥ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಇಂದಿರಾ ಸೌರಗಿರಿ ಜಲ ವಿಕಾಸಂ ಯೋಜನೆ ಅಂತ ಕೇಳಿದ್ರೆ, ಇದು ಆದಿವಾಸಿ ರೈತರಿಗೆ ಉಚಿತ ವಿದ್ಯುತ್ ನೀಡುವಂಥ ಯೋಜನೆ. ಟ್ರೈಬಲ್ ಫಾರ್ಮರ್ಸ್ ಇರ್ತಾರಲ್ಲ, ಆದಿವಾಸಿ ರೈತರಿಗೆ ಉಚಿತ ವಿದ್ಯುತ್ ನೀಡುವಂಥ ಒಂದು ಯೋಜನೆ. ಯೋಜನೆ ಹೆಸರು ಇಂದಿರಾ ಸೌರಗಿರಿ ಜಲ ವಿಕಾಸಂ ಯೋಜನೆ. ರಾಜೀವ್ ಗಾಂಧಿ ವನ ಸಂವರ್ಧನಾ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಪರಿಸರ ಸಂರಕ್ಷಣೆಗಾಗಿ ಈ ಯೋಜನೆ ಜಾರಿಗೆ ತರಲಾಯಿತು. ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ಜಾರಿಗೆ ತರಲಾದಂಥ ಒಂದು ಯೋಜನೆ ರಾಜೀವ್ ಗಾಂಧಿ ವನ ಸಂವರ್ಧನಾ ಯೋಜನೆ. ಕುಸುಮ ಸಿ ಪರಿಯೋಜನೆ ಜಾರಿಗೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ನೋಡಿ, ಇದು ಕರ್ನಾಟಕ ಗೌರ್ಮೆಂಟ್ ಇದು ಯೋಜನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನು ಲಾಂಚ್ ಮಾಡಿದ್ರು. ಏನಿದು ಕುಸುಮ ಸಿ ಪರಿಯೋಜನೆ ಅಂತ ಕೇಳಿದ್ರೆ, ಇದು ಕೃಷಿ ಪಂಪ್ಗಳಿಗೆ ಸೌರ ವಿದ್ಯುತ್ ಒದಗಿಸುವಂಥ ಯೋಜನೆಯಾಗಿದೆ. ಕೃಷಿ ಪಂಪ್ಗಳಿಗೆ ಸೌರ ವಿದ್ಯುತ್ ಒದಗಿಸುವ ಯೋಜನೆಯಾಗಿದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ, ಮುಖ್ಯಮಂತ್ರಿ ಸಮೃದ್ಧ ಪರಿವಾರ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಮಧ್ಯಪ್ರದೇಶ್, ಕರ್ನಾಟಕ, ತಮಿಳುನಾಡು, ಹರಿಯಾಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.